ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಮಲ್ಲಿಕಾರ್ಜುನ ಸ್ವಾಮಿ ಪ್ರತಿಷ್ಠಾಪನೆ ಸಾಮಾನ್ಯ ಪುಣ್ಯ ಕಾರ್ಯವಲ್ಲ, ಮಹಾಪುಣ್ಯ ಕಾರ್ಯವಾಗಿದೆ. ಇಂತಹ ದೈವಿ ಕಾರ್ಯಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತನು ಮನ ಧನ ಅರ್ಪಿಸಿ ಜೀವನವನ್ನ ಪವಿತ್ರಗೊಳಿಸಿಕೊಳ್ಳಬೇಕು. ಏನೋ ಸ್ಥಳೀಯರು ದೇಗುಲ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮಲ್ಲಿಕಾರ್ಜುನ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಈ ಸಂದರ್ಭದಲ್ಲಿ ಕಲ್ಲು ಹೊಳೆಮಠದ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಪ್ರಕೃತಿಯಲ್ಲಿ ದೈವ, ಗುರು ಹಾಗೆ ಹೆತ್ತವರ ಸೇವೆ ಅತ್ಯಂತ ಮುಖ್ಯ. ಈ ಮೂರು ಸೇವೆಗಳಿಂದಲೇ ಮುಕ್ತಿ ಸಾಧ್ಯ. ಇನ್ನು ನರ್ಮದಾ ನದಿಯಲ್ಲಿ ಉದ್ಭವಗೊಂಡ ಲಿಂಗ ಕಲ್ಲು ನಿಡಗಲ್ ಪ್ರದೇಶಕ್ಕೆ ಬಂದಿರೋದು ಪವಿತ್ರತೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂದು ತಿಳಿಸಿದರು. ಮೂರು ಋಣಗಳನ್ನು ತೀರಿಸಿಕೊಳ್ಳಬೇಕಾಗುತ್ತೆ. ಒಂದು ದೈವ ಋಣ, ಎರಡನೇದು ಗುರುವಿನ ಋಣ, ಮೂರನೇದು ತಂದೆ ತಾಯಿಗಳ ಋಣ. ಹುಟ್ಟಿದ ಏನು ಸಾಧಿಸಬಹುದಾದ್ರು. ಇನ್ನು ಬೃಹನ್ಮಠದ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ದೇಗುಲ ನಿರ್ಮಾಣದಿಂದ ಸಮಾಜಕ್ಕೆ ಸರ್ವ ಒಳಿತು ದೊರೆಯುತ್ತೆ. ನೆಡಿಗಲ್ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಎರಡನೇ ಶ್ರೀಶೈಲವಾಗಿ ಬೆಳೆಯುವಂತಾಗಲಿ ಎಂದು ಹಾರೈಸಿದರು. ಇನ್ನು ಈ ವೇಳೆ ಶಿಕ್ಷಕ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಮರೆಯಲಾಗದ ನೆಡಗಲ್ ಕೃತಿ ಹಾಗೆ ನೆಡಗಲ್ ಕುರಿತಾಗಿ ನವೀನ್ ಕಿಲಾರಳ್ಳಿ ಅವರು ನೀಡಿದ ವರದಿ ನಮಗೆ ಪ್ರೇರಣೆಯಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಪವಾಡ ಪುರುಷ ಎಂದು ಭಾವುಕರಾದರು. ಸಮಿತಿ ಅಧ್ಯಕ್ಷ ವೀರಭದ್ರಯ್ಯ ಮತ್ತು ಸಮಿತಿಯ ಕೋಶಾಧ್ಯಕ್ಷ ಡಿಸಿ ವಿಶ್ವನಾಥ್ ಅವರು ಮಾತನಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಎಂದು ತಿಳಿಸಿದರು. ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಇದಕ್ಕೆ ನಮ್ಮ ಈ ಸುತ್ತಮುತ್ತಲಿನ ನೆಡಗಲ್ ಗ್ರಾಮದ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಸಹಕಾರದಿಂದ ನಮ್ಮ ಸಮಿತಿಯು ಯಶಸ್ವಿ ಕಾರ್ಯಕ್ರಮ ನಿರ್ವಹಿಸಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ವಂದನೆಗಳು. ನಿವೃತ್ತ ಪ್ರಾಂಶುಪಾಲ ಸದಾಶಿವಯ್ಯ ಅವರು ಮಾತನಾಡಿ, ಸೇವೆ ನಿಸ್ವಾರ್ಥವಾಗಿರಬೇಕು, ಪ್ರಚಾರಕ್ಕಾಗಿ ಅಲ್ಲ ಎಂದು ತಿಳಿಸಿದರು. ಬಂದಂತ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ವೇಳೆ ಪ್ರಧಾನ ಅರ್ಚಕ ಯೋಗೀಶ್ ಆರಾಧ್ಯ ಅವರು, ಹಿರಿಯ ಮುಖಂಡರಾದ ತಿಮ್ಮಾರೆಡ್ಡಿ, ನಿಡಗಲ್ ಜಗದೀಶ್ ನಾಯ್ಕ, ಬಸವರಾಜು, ಕಲ್ಯಾಣದುರ್ಗ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಬಾಬು, ಶಿವಪ್ಪ, ಪ್ರವೀಣ್ ಕುಮಾರ್, ಅನಿತಾ ಮಂಜುನಾಥ್ ಸೇರಿದಂತೆ ಹಲವರು ಇದ್ದರು.